ಬಟ್ ಆ ಕಡತದ ಒಳಗಡೆ ಒಬ್ಬ ವ್ಯಕ್ತಿಯ ಸಮಸ್ಯೆ ಇದೆ, ಒಬ್ಬ ವ್ಯಕ್ತಿಯ ನೋವಿದೆ, ಒಬ್ಬ ವ್ಯಕ್ತಿ ಪರಿಹಾರಕ್ಕಾಗಿ ಆತೋರಿತಾ ಇರುವಂತ ಭಾವನೆಗಳಿರುತ್ತೆ. ಹಾಗಾಗಿ ಕಡತವನ್ನ ಕೇವಲ ಕಡತವನ್ನಾಗಿ ನೋಡದೆ ಆ ಕಡತದೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ಜೊತೆ ಒಂದು ನೋವಿದೆ ಅಂತ ನಾವು ಭಾವಿಸ್ಕೊಂಡು ಡಿಸಿಷನ್ ತಗೋಬೇಕಾಗುತ್ತೆ. ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಿಸ್ತೇನೆ, ಯಾವತ್ತೂ ಕೂಡ ನಾನು ಅವಾರ್ಡಿನ ಏನು ಪ್ರಶಸ್ತಿ ಹಿಂದೆ ಹೋಗುವಂತ ವ್ಯಕ್ತಿ ಅಲ್ಲ, ಕೆಲಸ ಹಿಂದೆ ಹೋಗುವಂತ ವ್ಯಕ್ತಿ ನಾನು. ಕೆಲಸ ಹಿಂದೆ ಹೋದ್ರೆ ಅದಾಗೆ ಗುರುತಿಸ್ಕೊಂಡು ಬರುವಂಥದ್ದು. ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಮಾಡ್ತಾ ಇದ್ರೆ, ಏನೋ ಒಂದು ಸಾಧನೆ ಮಾಡಿದ್ರೆ ಗುರುತಿಸಿ ನಮಗೆ ಅವಾರ್ಡ್ ಕೊಡುವಂಥದ್ದು. ಈಗಾಗಲೇ ನನಗೆ ಅದೇ ಎಲೆಕ್ಷನ್ ಕಮಿಷನ್ 2 ಅವಾರ್ಡ್ಗಳು ಬಂದಿತ್ತು, ಇದು 3ನೇ ಅವಾರ್ಡ್ ಕೂಡ. ನಾನು ಅಡಿಷನಲ್ DC ಆಗ್ಬೇಕಾದ್ರೂ ಕೂಡ ಬೆಸ್ಟ್ ಅಡಿಷನಲ್ DO ಅಂತ ಬಂದಿತ್ತು. CEO ಆಗಿರ್ಬೇಕಾದ್ರೆ ಎಲೆಕ್ಷನ್ ಅವಾರ್ಡ್ ಬಂತು, DC ಆಗಿರೋ ಕೂಡ ಅವಾರ್ಡ್. ಸೊ ಚುನಾವಣಾ ಆಯೋಗದಿಂದ ಒಟ್ಟು 3 ಅವಾರ್ಡ್ಗಳು. ಇಲ್ಲ, ಮಂಡ್ಯ ಜಿಲ್ಲೆ ಎಕನಾಮಿಕಲಿ ಸಸ್ಟೈನಬಲ್ ಇರಲಿರುವಂತ ಜಿಲ್ಲೆ ಅಂತ ಹೇಳಿದ್ರೆ, ಇಲ್ಲಿ ತಲಾ ಆದಾಯವನ್ನ ನೋಡಿದ್ರೆ ನಾವು ಚೆನ್ನಾಗಿರೋಂಥದ್ದು. ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮಂಡ್ಯ ಜಿಲ್ಲೆ 6ನೇ ಸ್ಥಾನದಲ್ಲಿ ಇದೆ. ಕೆಲವು ಆಯ್ಕೆಗಳನ್ನ ದೇವರು ನಮ್ಗೆ ಕೊಟ್ಟಿರ್ತಾರೆ. ಏನು, ನೀವೇನಾಗ್ಬೇಕು, ಒಳ್ಳೆಯವನಾಗ್ಬೇಕಾ ಕೆಟ್ಟವನಾಗ್ಬೇಕಾ, ಈ ಆಯ್ಕೆ ನನ್ಗೆ ಕೊಟ್ಟಿರೋದು. ಈ ಆಯ್ಕೆನ ಸರಿಯಾಗಿ ಬಳಸ್ಕೋಬೇಕು. ಸೊ ಒಳ್ಳೆ ಚೆನ್ನಾಗಿ ಓದ್ಬೇಕು, ಒಳ್ಳೆ ಗುರಿ ಹಾಕೋಬೇಕು, ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆ ಆಗ್ಬೇಕು, ಒಬ್ಬ ಆದರ್ಶ ಪ್ರಜೆ ಆಗ್ಬೇಕು. ಅದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ಬೇಕು ಅಂತ ನಾನು ಹೇಳಿಕ್ಕೆ ಸರ್. ಒಬ್ಬ IAS ಅಧಿಕಾರಿಗೆ ಬೇಕಾಗಿರುವಂತ ಒಂದು ನಾರ್ಮಲ್ ಬೇಸಿಕ್ ಕ್ವಾಲಿಟೀಸ್ ಗಳೇನೇನು ಸರ್? ಈ ಬೇಸಿಕ್ ಕ್ವಾಲಿಟೀಸ್ ಅಂತ ಹೇಳಿದಾಗ ಬಹಳಷ್ಟು ನಾನು ಹೇಳುವಂಥದ್ದು, ಒಂದು ಸರಳತೆ, ಬಹಳ ಮುಖ್ಯವಾಗಿ ಸಿಂಪ್ಲಿಸಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ನಾವು ಯಾವತ್ತೂ ಕೂಡ ಹೇಳ್ತೇವೆ ಸರಳತೆ ಅನ್ನುವಂಥದ್ದು ಗುಲಾಮತನ ಅಲ್ಲ ಅಂತ ಹೇಳಿ. ಸಿಂಪ್ಲಿಸಿಟಿ ಇಸ್ ನಾಟ್ ಎ ಸ್ಲೇವರಿ ಅಂತ ಕರೀತಾರೆ, ಚಿಂತಕ್ಕೆ ಹೇಳುವಂಥದ್ದು. ಸರಳವಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಸರಳತೆ. ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಮಾನವೀಯತೆ ಮತ್ತೆ ಹೃದಯವಂತಿಕೆ. ಸರಳತೆ, ಮಾನವೀಯತೆ, ಹೃದಯವಂತಿಕೆ ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಅಧಿಕಾರಿ ಹತ್ರ ಅಥವಾ ಒಂದು ಕಚೇರಿಗೆ ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಸಂತೋಷದಿಂದ ಬರಲ್ಲ. ಎಲ್ಲೋ ಒಂದ್ ಕಡೆ ಸಮಸ್ಯೆಗಳನ್ನ ತಮ್ಮ ಜೊತೆ ಕಟ್ಕೊಂಡು ಒಬ್ಬ ಅಧಿಕಾರಿ ಹತ್ರ ಒಂದು ಕಚೇರಿಗೆ ಹೋಗ್ತಾರೆ. ಒಂದು ಕಚೇರಿಗೆ ಸಾರ್ವಜನಿಕರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೊತೆ ಒಂದು ಸಮಸ್ಯೆ ಇದೆ, ಅವ್ರ ಜೊತೆ ಒಂದು ತೊಡಕಿದೆ. ಹಾಗಾಗಿ ನಾವೆಲ್ಲರೂ ಭಾವಿಸ್ಬೇಕಾಗಿರೋದು, ಅವ್ರು ಯಾರು ಕೂಡ ನಮ್ಮ ಹತ್ರ ಇನ್ವಿಟೇಷನ್ ತಗೊಂಡು ಸಂತೋಷದಿಂದ ಬರ್ತಾ ಇರಲ್ಲ. ಸಮಸ್ಯೆಯನ್ನ ಒತ್ತು ತರಬೇಕಾದ್ರೆ ಬಹಳಷ್ಟು ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಲಿಸನಿಂಗ್ ಕೆಪಾಸಿಟಿ. ತಾಳ್ಮೆಯಿಂದ ಅವರನ್ನ ಆಲಿಸುವಂಥದ್ದನ್ನು ಕಲ್ತ್ರೆ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಬಹಳ ಮುಖ್ಯವಾಗಿ ಸರಳತೆ, ಅದಾದ್ಮೇಲೆ ಏನು ಹೃದಯವಂತಿಕೆ, ಮಾನವೀಯತೆ ಜೊತೆಗೆ ಬಹಳ ಮುಖ್ಯವಾಗಿರ್ಬೇಕಂದ್ರೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನಮ್ಮ ಕಿವಿಯನ್ನ ಕೊಡ್ಬೇಕು. ನಮ್ಮ ಕಿವಿ ಕೊಡ್ಬೇಕಂದ್ರೆ ತಾಳ್ಮೆಯಿಂದ ಆಲಿಸ್ಬೇಕು. ಹಾಗಾಗಿ ಅವ್ರಿಗೆ ನಾವು ಕಿವಿ ಕೊಟ್ರೆ ಬಹುಶಃ ಸಾಕಷ್ಟು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಹೇಳಿದಾಗ ಒಂದು ಕಡತ ಇದೆ ಅಂದ್ರೆ, ಒಂದು ಫೈಲ್ ಅಂತ ಏನ್ ಕರಿತೇವೆ, ಆ ಕಡತ ಅಂತ ಹೇಳಿದ್ರೆ ನಾವು ಫಿಸಿಕಲಿ ಅದೊಂದು ಬಹುಶಃ ನೋಡಿದಾಗ ಭೌತಿಕವಾಗಿ ಕಡತವಾಗಿ ಕಾಣುತ್ತೆ. ಬಟ್ ಆ ಕಡತದ ಒಳಗಡೆ ಒಬ್ಬ ವ್ಯಕ್ತಿಯ ಸಮಸ್ಯೆ ಇದೆ, ಒಬ್ಬ ವ್ಯಕ್ತಿಯ ನೋವಿದೆ, ಒಬ್ಬ ವ್ಯಕ್ತಿ ಪರಿಹಾರಕ್ಕಾಗಿ ಆತೋರಿತಾ ಇರುವಂತ ಭಾವನೆಗಳಿರುತ್ತೆ. ಹಾಗಾಗಿ ಕಡತವನ್ನ ಕೇವಲ ಕಡತವನ್ನಾಗಿ ನೋಡದೆ ಆ ಕಡತದೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ಜೊತೆ ಒಂದು ನೋವಿದೆ ಅಂತ ನಾವು ಭಾವಿಸ್ಕೊಂಡು ಡಿಸಿಷನ್ ತಗೋಬೇಕಾಗುತ್ತೆ. ಅದಕ್ಕೆ ನಾನು ಹೃದಯವಂತಿಕೆ ಇರಬೇಕು ಅಂತಿದೆ. ಹಾಗಾಗಿ ನಾನು ಒಬ್ಬ IAS ಅಧಿಕಾರಿ ಆಗಬೇಕು ಅಂತ ಆಗಿರತಕ್ಕಂಥವ್ರು ಯಾರೇ ಅಧಿಕಾರಿ ಇರಲಿ, IAS ಅಧಿಕಾರಿ ಇರಲಿ, KS ಅಧಿಕಾರಿ ಇರಲಿ, ಯಾರೇ ಅಧಿಕಾರಿ ಇರಲಿ, ನಾನು ಹೇಳೋದಿಷ್ಟೇನೆ, ಬುದ್ಧಿವಂತಿಕೆ ಜೊತೆಗೆ ಹೃದಯವಂತಿಕೆಯನ್ನು ತೋರಿಸಿದ್ರೆ ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಬುದ್ಧಿವಂತಿಕೆ ತೋರಿಸೋದು ಸಹಜವಾಗಿ ತೋರಿಸಲೇಬೇಕು, ಆದ್ರೆ ಬುದ್ಧಿವಂತಿಕೆಯ ಜೊತೆಯಲ್ಲಿ ಹೃದಯವಂತಿಕೆನೂ ತೋರಿಸ್ಬೇಕು ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಸರ್, ನೀವೊಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಇನ್ಶಿಯಲ್ಸ್ ಹಿಂದೂ ಮುಂದು ಏನು ಇಲ್ಲ ಅಂತ ನಿಮ್ ಸಹಪಾಠಿಗಳು ರೇಗಿಸ್ತಾ ಇದ್ರು, ಟೀಕಿಸ್ತಾ ಇದ್ರು ಅಂತ ಹೇಳಿದ್ರಿ. ಅದಾದ್ಮೇಲೆ ಒಂದು ಬುಕ್ ದೇಜಗವ್ ಅವ್ರಿಗೆ ಕೊಡಕ್ ಹೋದಾಗ ಅವರು ನಿಮ್ಗೆ ಒಂದು ಮಾತು ಹೇಳಿದ್ದು ನಿಮ್ಗೆ ತುಂಬಾ ಇನ್ಸ್ಪೈರ್ ಆಯ್ತು ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಏನು ಸರ್? ಅದು ತುಂಬಾ ವೈರಲ್ ಆಗಿತ್ತು ಕೂಡ ವಿಡಿಯೋ. ತುಂಬಾ ಯುವ ಪೀಳಿಗೆಗೆ ತುಂಬಾ ಇನ್ಸ್ಪೈರಿಂಗ್ ಸ್ಟೇಟ್ಮೆಂಟ್ ಕೂಡ ಅದಾಗಿತ್ತು. ಅದು ಹೌದು, ಅದೇನು ಸರ್? ಅದು ಕತೆ ಏನು ಸರ್? ನಾನು ಮೈಸೂರಿನಲ್ಲಿ
ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ BEd ವಿದ್ಯಾಭ್ಯಾಸವನ್ನ ಮಾಡ್ಬೇಕಾದ್ರೆ ಮೊದಲಿಂದಲೂ ಕೂಡ ನನಗೆ ಸ್ವಲ್ಪ ಬರವಣಿಗೆ ಅಭ್ಯಾಸ ಜಾಸ್ತಿ. ಏನಾದ್ರೂ ಒಂದು ಬರೀತಾ ಇರಬೇಕು, ಆತರ ಬರವಣಿಗೆ ಅಭ್ಯಾಸ ಜಾಸ್ತಿ. ಹಾಗಾಗಿ ಒಮ್ಮೆ ಒಂದು ಆರ್ಟಿಕಲ್ ನ ಬರೆದಿದ್ದೆ. ಬರೆದಾಗ ನಾನು ಅವರಿಗೆ ಹೋಗಿ ತೋರಿಸಿದೆ, ದೇವೇಗೌಡ ಅವರಿಗೆ ತೋರಿಸಿದೆ. ಅವ್ರದ್ದು ಒಂದು ಸ್ಕೂಲ್ ಇತ್ತು, ವಿವೇಕಾನಂದ ಸ್ಕೂಲ್ ಅಂತ. ಅಲ್ಲಿ ಬರೋರು ಯಾವಾಗಲೂ ಅದರಲ್ಲಿ ಒಂದು ಪಂಚೆ ಹಾಕೊಂಡು ಒಂದು ಛತ್ರಿ ಇಟ್ಕೊಂಡು ಯಾವಾಗಲೂ ಬರೋರು. ಬಂದಾಗ ನಾನು ಅವರಿಗೆ ಅದನ್ನ ಹೋಗಿ ತೋರಿಸ್ದೆ. ಚೆನ್ನಾಗಿ ಬರ್ದಿದೆಯಾ ಅಂತ ಹೇಳಿ ನನಗೆ ಅಪ್ರಿಸಿಯೇಟ್ ಕೂಡ ಮಾಡಿದ್ರು. ಅದು ಪ್ರಜಾವಾಣಿ ಸಮಥಿಂಗ್ ಇದರಲ್ಲಿ ಕೂಡ ಬಂದಿತ್ತು. ಅದ್ರ ಕೆಳಗಡೆ ಬರೀ ಕುಮಾರ ಅಂತ ಇತ್ತು. ಅದ್ರಲ್ಲಿ ಅವ್ರು ಕೇಳಿದ್ರು ಆಕ್ಚುಲಿ, ಬರೀ ಕುಮಾರ ಅಂತ ಇದೆಯಲ್ಲ, ಪೆನ್ಸಿಲ್ ಇಲ್ಲ ಅಂತ ಹೇಳಿ. ಅವಾಗ ಸ್ವಲ್ಪ ಇನ್ನು ಹುಡುಗ ಅಲ್ಲ, ನಮ್ಮ ತಂದೆನ ಸ್ವಲ್ಪ ನೆಗೆಟಿವ್ ಆಗಿ ಸ್ವಲ್ಪ ಬೇರೆ ರೀತಿ ಮಾತಾಡಿದೆ. ಪಾಪ ಓದಿಲ್ಲ, ಅವ್ರಿಗೆ ತಿಳಿದಿಲ್ಲ, ಬುದ್ಧಿ ಇಲ್ಲ ಅವ್ರಿಗೆ, ಹಾಗೆ ಇನ್ಸಿಲ್ ಸೇರಿಸ್ಬೋದಾಗಿತ್ತು, ಸೇರಿಸ್ತಿಲ್ಲ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದಂತ ಒಂದು ಮಾತು ಅವತ್ತು ನನಗೆ ಬಹಳಷ್ಟು ಒಂದು ಜ್ಞಾನೋದಯ ಅಂತ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಅವ್ರು ಹೇಳಿದ್ರು, ನಿಮ್ಮ ತಂದೆ ನೀವು ಒಳ್ಳೆ ಕೆಲಸ ಮಾಡಿದಾರಪ್ಪ, ನಿಮ್ಮ ತಂದೆನ ಆ ರೀತಿ ಮನಗಾಣಿದಾರ, ಹೆಸರಿನ ಹಿಂದೆ ಮತ್ತೆ ಮುಂದೆ ನೀನ್ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀನು ಸ್ವಂತ ಓದಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಚೆನ್ನಾಗಿ ಆರ್ಟಿಕಲ್ ಬರೆಯುವಂತ ಶೈಲಿ, ಒಂದು ಶಕ್ತಿ, ಒಂದು ಸ್ಕಿಲ್ ನಿನ್ನ ಹತ್ರ ಇದೆ ಅಂದಾಗ ನೀನು ರಿಸರ್ಚ್ ಕೆಪಾಸಿಟಿ ಮಾಡ್ಬೋದು. ನೀನು ರಿಸರ್ಚ್ ಮಾಡ್ಬೇಕು, PhD ಮಾಡಿ ಡಾಕ್ಟರೇಟ್ ಆಗಿ ತಗೋಬಹುದು. ಮುಂದೆ ಏನಾದ್ರು ಓದಿ ಒಳ್ಳೆ ಅಭ್ಯಾಸ ಮಾಡಿ IAS KS ಈ ತರ ಮಾಡಿ ಡೆಸಿಗ್ನೇಷನ್ ಹಾಕೊಳ್ಳೋಕೆ ಅವಕಾಶ ಇರುತ್ತೆ. ಹಾಗಾಗಿ ನೀನು ಅದನ್ನ ಅರ್ನ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಅವತ್ತು ಹೇಳಿದಂತ ಮಾತು ನಿಜವಾಗ್ಲೂ ಕೂಡ ನನಗೆ ಸಾಕಷ್ಟು ಸಂಚಲನವನ್ನ ಮೂಡಿಸ್ತು. ಹಾಗಾಗಿ ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಿಂತು ಮಾಡಿಲ್ಲ ಅಂತ. ಹಾಗಾಗಿ ನಾನು ಕೆಲ್ಸಕ್ಕೆ ಬಂದ್ಕೊಂಡು ಆದ ನಂತರ ಅವತ್ತು ಹೇಳಿದಂತ ಒಂದು ಮಾತು ಕೆಲ್ಸಕ್ಕೆ ಸೇರಿದ ಮೇಲೂ ಕೂಡ, ಇಲ್ಲ ನಾನು ಡಾಕ್ಟರೇಟ್ ಮಾಡ್ಲೇಬೇಕು. ಅವಾಗ್ಲೇ ನಾನು ಸುಮ್ಮನೆ ಹೆಸರು ಮುಂದೆ ಡಾಕ್ಟರ್ ಅಂತ ಬರ್ಕೋತಾ ಇದ್ದೆ, ಓದಿಲ್ಲ ಸುಮ್ನೆ ನೋಟ್ಸ್ ಅಲ್ಲೆಲ್ಲ ಡಾಕ್ಟರ್ ಕುಮಾರ್ ಅಂತ ಬರ್ಕೋದು. ಎಲ್ಲರೂ ಹೇಳೋರು, ನೀನ್ PhD ಮಾಡೇ ಇಲ್ಲ, ಮೊದ್ಲೇ ಬರ್ಕೋತಾ ಇದಾರೆ ಅಂತ ನಮ್ಮವರೆಲ್ಲ, ನಮ್ಮ ಸ್ಟೂಡೆಂಟ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾತಾಡೋರು. ಆದ್ರೂ ನಾನು ಬರ್ಕೋತಿದ್ದೆ. ನನ್ನ ನೋಟ್ಸ್ ಬುಕ್ ಅಲ್ಲಿ ಎಲ್ಲ ಕೂಡ ಆಗ್ಲಿ ಡಾಕ್ಟರ್ ಕುಮಾರ್ ಅಂತ ಬರೀತಿದ್ದೆ. ಎಲ್ರು ನಮ್ಗೆ ಬೈಯೋರು, ಹಂಗ್ ಬರೆಯಂಗಿಲ್ಲ, ಡಾಕ್ಟರ್ ಅಂತ ನೀನು PhD ಮಾಡಿದ್ರೆ ಸುಮ್ಮನೆ ಬರ್ಕೋಬಾರ್ದು. ಆದ್ರೂ ಕೂಡ ಬರ್ಕೋತಿದೆ ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಿಗೆ ಹೃದಯಕ್ಕೆ ನಾಟಿತ್ತು ಮಾಡಿ. ಸರ್, ಅವ್ರು ಹೇಳಿದ ತದನಂತರ ನಿಮ್ಗೆ ಇನ್ಸ್ಪೈರ್ ಆಗಿ ಡಾಕ್ಟರ್ ಮಾಡ್ಬೇಕು ಅಂತ ಇತ್ತ ಅಥವಾ ಮುಂಚೆನೆ ಇತ್ತ ಸರ್ KS ಮಾಡ್ಬೇಕು ಅನ್ನೋದು ಡಿಗ್ರಿಯಿಂದಲೇ ಇತ್ತು, ಮುಂಚಿತವಾಗ್ಲೂ ಇತ್ತು. ಆದ್ರೆ ಅದು ಡಾಕ್ಟರೇಟ್ ಮಾಡ್ಬೇಕು ಅನ್ನೋದು ನನಗೆ ಆ ಪರಿಕಲ್ಪನೆ ಇರ್ಲಿಲ್ಲ. PhD ಮಾಡ್ಬೇಕು ಅಂತ ನನಗೆ ಇರ್ಲಿಲ್ಲ. ಅವ್ರು ಹೇಳಿದಾಗ ನನಗೆ ಅದಷ್ಟು ನನಗೆ ಮನಸ್ಸಿಗೆ ತುಂಬಾ ನಾಡ್ತು. ಅದಾದ್ಮೇಲೆ ನಾನು ಪ್ರಾರಂಭ ಮಾಡ್ಕೊಂಡೆ, PhD ಮಾಡೋದಾದ್ರೆ ಹೆಂಗ್ ಓದ್ಬೇಕು, ಹೆಂಗಿರುತ್ತೆ, ಏನು ಅಂತ ಹೇಳಿ ನಂತರ ಅದನ್ನ ಸ್ಟಡಿ ಮಾಡಿ. ಸರ್, ಬೆಸ್ಟ್ ಎಲೆಕ್ಷನ್ ಆಫೀಸರ್ ಅಂತ ಅವಾರ್ಡ್ ಬಂದಿದೆ ಸರ್. ಅದ್ ಟೈಮ್ ಅಲ್ಲಿ, ಆ ಸಿಚುವೇಶನ್ ಅಲ್ಲಿ ನಿಮಗೆ ಹೇಗೆ ಅನ್ನಿಸ್ತು ಸರ್? ಇದ್ರ ಹಿಂದೆ ಇರೋ ಪರಿಶ್ರಮದ ಬಗ್ಗೆ ಹೇಳಿ ಸರ್. ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಿಸ್ತೇನೆ, ಯಾವತ್ತೂ ಕೂಡ ನಾನು ಅವಾರ್ಡಿನ ಏನು ಪ್ರಶಸ್ತಿ ಹಿಂದೆ ಹೋಗುವಂತ ವ್ಯಕ್ತಿ ಅಲ್ಲ, ಕೆಲಸ ಹಿಂದೆ ಹೋಗುವಂತ ವ್ಯಕ್ತಿ ನಾನು. ಕೆಲಸ ಹಿಂದೆ ಹೋದ್ರೆ ಅದಾಗೆ ಗುರುತಿಸ್ಕೊಂಡು ಬರುವಂತದ್ದು. ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಮಾಡ್ತಾ ಇದ್ರೆ, ಏನೋ ಒಂದು ಸಾಧನೆ ಮಾಡಿದ್ರೆ ಗುರುತಿಸಿ ನಮಗೆ ಅವಾರ್ಡ್ ಕೊಡುವಂಥದ್ದು. ಈಗಾಗಲೇ ನನಗೆ ಅದೇ ಎಲೆಕ್ಷನ್ ಕಮಿಷನ್ 2 ಅವಾರ್ಡ್ಗಳು ಬಂದಿತ್ತು, ಇದು 3ನೇ ಅವಾರ್ಡ್ ಕೂಡ. ನಾನು ಅಡಿಷನಲ್ DC ಆಗ್ಬೇಕಾದ್ರೂ ಕೂಡ ಬೆಸ್ಟ್ ಅಡಿಷನಲ್ DO ಅಂತ ಬಂದಿತ್ತು. CEO ಆಗಿರ್ಬೇಕಾದ್ರೆ ಎಲೆಕ್ಷನ್ ಅವಾರ್ಡ್ ಬಂತು, DC ಆಗಿರೋ ಕೂಡ ಅವಾರ್ಡ್. ಸೊ ಚುನಾವಣಾ ಆಯೋಗದಿಂದ ಒಟ್ಟು 3 ಅವಾರ್ಡ್ಗಳು. ಸರ್, ಈಗ ನಿಮ್ಮ ಪ್ರಕಾರ ಒಬ್ಬ IAS ಆಫೀಸರ್ ತಮ್ಮ ಜಿಲ್ಲೆಗಳಿಗೆ ಎಷ್ಟು, ಜಿಲ್ಲೆಯಲ್ಲಿರೋ ಜನಗಳಿಗೆ ಎಷ್ಟು ಹತ್ತಿರವಾಗಿರ್ಬೇಕು ಸರ್? ಎಷ್ಟು ಕನೆಕ್ಟ್ ಆಗಿರ್ಬೇಕು? ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಂದು ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಅಂದ್ರೆ ಇಲ್ಲೇ ಒಂದ್ ಕಡೆ ಅದು ಒಂದು ಭಾಗ್ಯ, ಒಂದು ಪುಣ್ಯ, ಎಲ್ರಿಗೂ ಸಿಗೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ನಾವು ಜನರಿಗೆ ಎಷ್ಟು ಹತ್ತಿರ ಆಗಿದ್ದೇವೆ ಅನ್ನೋದು ಬಹಳ ಮುಖ್ಯ. ಜನರ ಸಮಸ್ಯೆಗಳನ್ನ ಆಲಿಸೋದು, ಅದಕ್ಕೆ ಪರಿಹಾರ ಕಂಡುಹಿಡಿಯುವಂಥದ್ದು, ಜಿಲ್ಲೆಯ ಸಮಸ್ಯೆಗಳನ್ನ ಕಂಡುಕೊಳ್ಳುವಂಥದ್ದು, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು, ಅಭಿವೃದ್ಧಿಯ ಕಡೆ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದು. ಹಾಗಾಗಿ ಜನಸಾಮಾನ್ಯರಿಗೆ ಹತ್ತಿರ ಆಗ್ಬೇಕೇ ವಿನಃ ದೂರ ನಿಂತ್ಕೊಂಡು ಕಚೇರಿ ಒಳಗಡೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಆದಷ್ಟು ಕೂಡ ಸಂಚಾರ ಮಾಡ್ಬೇಕು. ನಾವು ಫೀಲ್ಡ್ ವಿಸಿಟ್ ಹೋದಾಗ ಮಾತ್ರ ಏನ್ ಸಮಸ್ಯೆ ಅಂತ ಗೊತ್ತಾಗುತ್ತೆ. ಆದಷ್ಟು ಕೂಡ ನಾನು ಅದಕ್ಕೆ ಯಾವಾಗ್ಲೂ ಕೂಡ ವಾರಕ್ಕೆ ಒಮ್ಮೆ ಆದ್ರೂ ಕೂಡ ಒಂದು ತಾಲೂಕು ಕಚೇರಿ ಭೇಟಿ ಕೊಡ್ತೀನಿ. ಜನರ ಸಮಸ್ಯೆಗಳನ್ನ ಆಲಿಸ್ತೇನೆ, ಅವ್ರ ಸಮಸ್ಯೆ ಏನಿದೆ ಅಂತ ಹೇಳಿ ಖುದ್ದಾಗಿ ನಿಂತ್ಕೊಂಡು ಅವ್ರನ್ನ ಆಲಿಸಿ ಸಮಸ್ಯೆಗಳ ಪರಿಹಾರ ಮಾಡುವಂತ ಕ್ರಮವನ್ನ ಕೈಗೊಳ್ತೇನೆ. ಹಾಗಾಗಿ
ಕಚೇರಿಯ ಒಳಗಡೆ ಕುತ್ಕೊಂಡು ಆಡಳಿತ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಹೊರಗಡೆ ಹೋದಾಗ ನಮ್ಗೆ ಅನುಭವಗಳಾಗ್ತದೆ. ಆ ಅನುಭವದ ಹಿನ್ನೆಲೆಯಲ್ಲಿ ನಾವು ಸಮಸ್ಯೆಗಳನ್ನ ಅರ್ಥಕೊಂಡು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಜನಸಾಮಾನ್ಯರು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೋಸ್ಕರ ಕಚೇರಿಯಿಂದ ಕಚೇರಿಗೆ ಪ್ರತಿನಿತ್ಯ ಓಡಾಡ್ತಾನೆ ಇದ್ದಾರೆ ಸರ್. ನಿಮ್ಮ ಯೋಜನೆ ಏನು ಸರ್ ಇದ್ದ ಕಡೆಯಿಂದ? ಕಂದಾಯ ಇಲಾಖೆ ಅಂತ ಹೇಳಿದ್ರೆ ಎಲ್ಲಾ ಇಲಾಖೆಗಳು ಕೂಡ ಮಾತೃ ಇಲಾಖೆ. ಹೌದು. ಮಾತೃ ಇಲಾಖೆ ಆಗಿರೋದ್ರಿಂದ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೆ ಏನೆಲ್ಲ ಇರುತ್ತೆ ಅವೆಲ್ಲವೂ ಕೂಡ ಕಂದಾಯ ಇಲಾಖೆ ಒಳಗಡೆ ಬರುತ್ತೆ. ಒಬ್ಬ ವ್ಯಕ್ತಿ ಹುಟ್ಟಿದ್ರು ಕೂಡ ಬರ್ತ್ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಕಂದಾಯ ಇಲಾಖೆ ಹೋಗ್ತಾರೆ. ಒಬ್ಬ ವ್ಯಕ್ತಿ ಸತ್ರು ಕೂಡ ಡೆತ್ ಸರ್ಟಿಫಿಕೇಟ್ ತಗೋಬೇಕಂದ್ರೆ ಕಂದಾಯ ಇಲಾಖೆ ಹೋಗ್ತಾರೆ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಏನೇ ಆಗ್ಬೇಕು ಅಂದ್ರೆ ಈ ಕಾಸ್ಟ್ ಸರ್ಟಿಫಿಕೇಟ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಏನೇ ಬೇಕಾದ್ರೂ ಇನ್ ಬಿಟ್ವೀನ್ ಹೋಗ್ತಾರೆ. ಹಾಗಾಗಿ ಫ್ರಮ್ ಬರ್ತ್ ಟು ಡೆತ್, ಹಾಗಾಗಿ ಅಷ್ಟು ಸಂಬಂಧ ಇರುವಂತದ್ದು ಕಂದಾಯ ಇಲಾಖೆ. ಮತ್ತೆ ಕಂದಾಯ ಇಲಾಖೆ ಅತ್ಯಂತ ಜನಸಾಮಾನ್ಯರಿಗೆ ಬಹಳ ಹತ್ತಿರವಾಗಿರುವಂತ ಇಲಾಖೆ. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲೋ ಒಂದ್ ಕಡೆ ಒಂದು ಪುಣ್ಯ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಅರ್ಥಕೊಂಡು ಕೆಲಸ ಮಾಡ್ಬೇಕಾಗತ್ತೆ, ಜನರಿಗೆ ಹತ್ತಿರ ಆಗ್ಬೇಕಾಗತ್ತೆ. ಆ ದೃಷ್ಟಿನಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಅವಕಾಶ ಆಗಿರೋದ್ರಿಂದ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು 4 ಜನಕ್ಕೆ ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಸರ್, ನೀವು ಈ 1.5 ವರ್ಷದಿಂದ ಮಂಡ್ಯ ಜಿಲ್ಲೆ ನೋಡಿರೋ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಏನೇನ್ ಸಮಸ್ಯೆಗಳಿದೆ ಸರ್? ಇದಕ್ಕೆ ಪರಿಹಾರಗಳನ್ನ ಹೇಗೆ ಕಂಡುಕೊಂಡಿದ್ದೀರಾ? ಸಮಸ್ಯೆಗಳು ಅನ್ನೋದು ಸಮಸ್ಯೆಗಳು ಎಲ್ಲಾ ಜಿಲ್ಲೆಗಳಲ್ಲೂ ಇರುತ್ತೆ. ಇಲ್ಲಿ ವಿಶೇಷವಾಗಿ ನಾನು ಹೇಳಿದಾಗ ಸುಮಾರು ಕಂದಾಯ ನ್ಯಾಯಾಲಯಗಳಲ್ಲಿ ಸುಮಾರು ಒಂದು 15,000ಕ್ಕೂ ಹೆಚ್ಚು ನ್ಯಾಯಾಲಯ ಪ್ರಕರಣಗಳಿತ್ತು. ಅವೆಲ್ಲವನ್ನೂ ಕೂಡ ನಾವು ಈಗ ಇತ್ಯರ್ಥ ಮಾಡಿದ್ದೇವೆ. ಅದಾದ್ಮೇಲೆ RTCಗಳಲ್ಲಿ ಸತ್ತ ವ್ಯಕ್ತಿಗಳು ಮುಂದುವರಿತಾ ಇದ್ರು, ರೈತರು. ಹಾಗಾಗಿ ಅವರ ಮಕ್ಕಳಿಗೆ ಖಾತೆ ಆಗಿರಲಿಲ್ಲ. ಪೌತಿ ಖಾತೆ ಆಂದೋಲನ ಅಂತ ಹೇಳಿ ನಾವು ಮಾಡಿ ಸುಮಾರು 67,000ಕ್ಕೂ ಹೆಚ್ಚು ಪೌತಿ ಖಾತೆ ಆಂದೋಲನವನ್ನು ಕೂಡ ನಾವು ಮಾಡಿದ್ದೇವೆ. RTC ತಿದ್ದುಪಡಿ ಆಗಿರ್ಬೋದು, ನ್ಯಾಯಾಲಯ ಪ್ರಕರಣಗಳಾಗಿರ್ಬೋದು, ಭೌತಿಕತೆ ಆಗಿರ್ಬೋದು. ಸೊ ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ದೇವೆ. ಇದಕ್ಕೆ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಸಹಕರಿಸಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಸಾಧನೆ ಅಂತ ಅಲ್ಲ, ಇದಕ್ಕೆ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸರ್, ಮಂಡ್ಯ ಜಿಲ್ಲೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ಹಿಂದೆಟ್ಟು ಕಳಪೆಯಲ್ಲಿದ್ಯಾ? ಅದಕ್ಕೆ ಕಳಪೆಯಲ್ಲಿದ್ರೆ ಮುಂದೆ ಏನ್ ಚೇಂಜಸ್ ತರ್ಬೋದು ಸರ್? ಇಲ್ಲ, ಮಂಡ್ಯ ಜಿಲ್ಲೆ ಎಕನಾಮಿಕಲಿ ಸಸ್ಟೈನಬಲ್ ಇರಲಿರುವಂತ ಜಿಲ್ಲೆ ಅಂತ ಹೇಳಿದ್ರೆ ಇಲ್ಲಿ ತಲಾ ಆದಾಯವನ್ನ ನೋಡಿದ್ರೆ ನಾವು ಚೆನ್ನಾಗಿರೋಂಥದ್ದು. ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮಂಡ್ಯ ಜಿಲ್ಲೆ 6ನೇ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಇಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪರಿಸ್ಥಿತಿ ತುಂಬಾ ಏನು ಅಧೋಗತಿನಲ್ಲಿ ಇಲ್ಲ. ಯಾಕಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ 6th ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು. ತಲಾದಾಯ ಹೆಚ್ಚಾಗಿದೆ, ಮತ್ತೆ ಆರ್ಥಿಕವಾಗಿ ಕೂಡ ಸದೃಢವಾಗಿರ್ತಾರೆ. ಮತ್ತೆ ಅಷ್ಟೇ ಒಂದು ವರ್ಗದಲ್ಲಿ ಬಡವರು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಹೆಚ್ಚು ಶಿಕ್ಷಣಕ್ಕೆ, ಯಾಕಂದ್ರೆ ಎಲ್ಲಾ ಸಮಸ್ಯೆಗಳಿಗಿಂತ ಬಹಳಷ್ಟು ಪರಿಹಾರ ಇರೋ ಅಂಥದ್ದು ಶಿಕ್ಷಣ. ಎಲ್ರಿಗೂ ಕೂಡ ನಿಜವಾದ ಶಿಕ್ಷಣವನ್ನ ಕೊಡಬೇಕು. ಇವತ್ತು 6 ವರ್ಷದಿಂದ 14 ವರ್ಷದವರೆಗೆ ಏನು ಉಚಿತ ಶಿಕ್ಷಣ, ರೈಟ್ ಟು ಎಜುಕೇಶನ್ ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ಫಾರ್ ಎಕ್ಸಾಂಪಲ್ ಈಗ SSLC ರಿಸಲ್ಟ್ ಅನ್ನ ತಗೊಳ್ತಾ ಇದೀವಿ, PUC ರಿಸಲ್ಟ್ ಅನ್ನ ತಗೊಳ್ತಾ ಇದೀವಿ. ನಮ್ಮ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟು ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆ ಹೆಚ್ಚೆಚ್ಚು ಅವ್ರ ಮಕ್ಕಳಿಗೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅಂತ ಮಕ್ಕಳನ್ನ ಐಡೆಂಟಿಫೈ ಮಾಡುವಂಥದ್ದು, ಅವರಿಗೆ ವಿಶೇಷವಾಗಿ ಸ್ಪೆಷಲ್ ಕ್ಲಾಸ್ ಕೊಡುವಂಥದ್ದು, ತಂದೆ ತಾಯಿಗಳು ಕರೆದು ಕೌನ್ಸಿಲಿಂಗ್ ಮಾಡುವಂಥದ್ದು. ಸೊ ಅವರಿಗೆ ಮಕ್ಕಳಿಗೆ ವೇಕಪ್ ಕಾಲ್ಸ್ ಅಂತ ಮಾಡಿ ಗ್ರೂಪ್ ಮಾಡಿಕೊಂಡು ತಂದೆ ತಾಯಿಗಳಿಗೆ ತಿಳಿಸುವಂಥದ್ದು, ವೇಕಪ್ ಕಾಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ. ಗ್ರೂಪ್ ಸ್ಟಡಿ ಮಾಡುವಂಥದ್ದು, ಸುಮಾರು 5 ವರ್ಷದ ಕ್ವೆಶ್ಚನ್ ಪೇಪರ್ಗಳನ್ನು ತೆಗೆದುಕೊಂಡು ಅವರಿಗೆ ಕೊಡುವಂಥದ್ದು. ಸೊ ಈ ರೀತಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಗುಣಾತ್ಮಕವಾದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಈ ವರ್ಷದಲ್ಲಿ ಹೆಚ್ಚು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಸರ್, ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದೆ ಸರ್, ಅದು ಪ್ರವಾಸೋದ್ಯಮಗಳಿದೆ. ಅದ್ರದ್ದು ಅಭಿವೃದ್ಧಿಗೆ ಏನೇನೆಲ್ಲ ಮಾಡ್ತಾ ಇದ್ದೀರಾ ಸರ್? ಮಂಡ್ಯ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಒಂದು ಆಕರ್ಷಿತವಾಗಿರುವಂತ ಜಿಲ್ಲೆ. ಇಲ್ಲಿ ಸಾಕಷ್ಟು ಪ್ರವಾಸಿಗ ಸ್ಥಳಗಳಿದೆ. ಹಾಗಾಗಿ ನಾನು ಇಲ್ಲಿ ಬಂದಾದ ನಂತರ ಬಹಳಷ್ಟು ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವೆಬ್ಸೈಟ್ ಇರಲಿಲ್ಲ. ಹಾಗಾಗಿ ಒಂದು ವೆಬ್ಸೈಟ್ ಮಾಡಿದ್ರೆ ಜನರಿಗೆ, ಯಾಕಂದ್ರೆ ಇವತ್ತು ತಾಂತ್ರಿಕವಾಗಿ ತಂತ್ರಜ್ಞಾನ ಎಂದ್ರಿಂದ ಜನಗಳಿಗೆ ಗೊತ್ತಾಗ್ಬೇಕಂತೇಳಿ ಒಂದು ವೆಬ್ಸೈಟ್ ಅನ್ನ ಮಾಡ್ತಿದೀವಿ. ಮಾಡಿಸಿ ಎಲ್ಲಾ ನಮ್ಮ ತಾಲೂಕುಗಳಲ್ಲಿ ಯಾವ್ಯಾವ್ದು ಪ್ರೇಕ್ಷಣೀಯ ಸ್ಥಳಗಳಿದೆ, ಯಾವ್ಯಾವ್ದು ಪ್ರವಾಸೋದ್ಯಮ ಸ್ಥಳಗಳಿದೆ ಅವೆಲ್ಲವನ್ನೂ ಕೂಡ ಅಲ್ಲಿ ಹಾಕಿ ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ದೂರ ಆಗುತ್ತೆ, ಯಾವ ರೀತಿ ಕನೆಕ್ಟಿವಿಟಿ ಇದೆ,
ಅದ್ರ ಹಿನ್ನೆಲೆ ಏನು ಅಂತ ಹೇಳಿ ನಾವು ಮಾಡಿದೀವಿ. ಮತ್ತೆ ಮ್ಯಾಪ್ ಕೂಡ ಮಾಡಿಸಿದೀವಿ, ಒಂದು ಟೂರಿಸ್ಟ್ ಗೈಡ್ ಅಂತಲೂ ಕೂಡ ಮಾಡಿಸಿದೀವಿ. ಬಹಳಷ್ಟು ಮುಖ್ಯವಾಗಿ ನಮ್ಮಲ್ಲಿ KRS ಇದೆ, ಮೇಲ್ಕೋಟೆ ಧಾರ್ಮಿಕ ಸ್ಥಳಗಳಿದೆ, ಶಿವನ್ ಸಮುದ್ರ ಇದೆ, ಕೊಕ್ರೆ ಬೆಳ್ಳೂರು ಇದೆ, ರಂಗನತಿಟ್ಟು ಇದೆ, ಹಲವಾರು ಪ್ರವಾಸಿ ತಾಣಗಳಿದೆ. ಈಗ ನಾವು ಬಹಳಷ್ಟು ಮುಖ್ಯವಾಗಿ ಕಳೆದ ಬಾರಿ ನಾವು ಗಂಗಾರತಿ ಮಾದರಿನಲ್ಲಿ ಕಾವೇರಿ ಆರತಿಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಒಂದು ತಂಡವು ಕೂಡ ಹೋಗಿ ನಾವು ಅಲ್ಲಿ ವಿಸಿಟ್ ಮಾಡ್ಕೊಂಡು ಬಂದು ಏನು ಉತ್ತರ ಭಾರತದಲ್ಲಿ ಗಂಗಾರತಿಯನ್ನ ಮಾಡ್ತಾ ಇದ್ದಾರೆ ಅದೇ ಮಾದರಿನಲ್ಲಿ ನಾವು ಇಲ್ಲಿಯೂ ಕೂಡ ಒಂದು ಕಾವೇರಿ ಆರತಿಯನ್ನ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ನಾವು ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ದೇವೆ. ಸೊ ಅದನ್ನು ಕೂಡ ಬಹುಶಃ ಶೀಘ್ರವಾಗಿ ನಾವು ಅದನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಇದನ್ನು ಹೊರತುಪಡಿಸಿ ನಮ್ಮ ಗಗನಚುಕ್ಕಿ ಆಗಿರ್ಬೋದು, ಈ ಬಾರಿ ಗಗನಚುಕ್ಕಿನಲ್ಲಿ ನಾವು ಏನು ಜಲಪಾತೋತ್ಸವನ ಮಾಡಿದ್ವಿ, ಗಗನಚುಕ್ಕಿ ಜಲಪಾತೋತ್ಸವ ಮಾಡಿದ್ವಿ. ಈ ವರ್ಷ ಚೆನ್ನಾಗಿ ನೀರು ಬಂದಿರೋದ್ರಿಂದ ಅದು ಮಾಡಿ ಸುಮಾರು ಅಲ್ಲಿಯೂ ಕೂಡ ಕೆಲವು ಡೆವಲಪ್ಮೆಂಟ್ ವರ್ಕ್ಸ್ ನ ತಗೋತಾ ಇದ್ದೀವಿ. ಬೇರೆ ಬೇರೆ ರೀತಿಯಲ್ಲಿ ಕೆಲವು ಡೆವಲಪ್ಮೆಂಟ್ ವರ್ಕ್ಸ್ ನ ತೆಗೆದುಕೊಂಡು ಹೆಚ್ಚು ಜನರನ್ನ ಆಕರ್ಷಣೀಯ ಮಾಡ್ಬೇಕಂತ ಹೇಳಿ. ಬಹಳ ಮುಖ್ಯವಾಗಿ ನಮ್ಮಲ್ಲಿ KRS ಅಣೆಕಟ್ಟಿರೋದ್ರಿಂದ KRS ನ ಹಿನ್ನೀರಿನಲ್ಲಿ ಸ್ವಲ್ಪ ವಾಟರ್ ಸ್ಪೋರ್ಟ್ಸ್ ಗೆ ಜಾಸ್ತಿ ಅದಕ್ಕೆ ಆಸಕ್ತಿ ಇರೋದ್ರಿಂದ ಈಗಾಗಲೇ ನಾವು ವಾಟರ್ ಸ್ಪೋರ್ಟ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ ಅದನ್ನ ನಾವು ಈಗಾಗಲೇ ಟೆಂಡರ್ ಕರೆಯುವಂತ ಪ್ರಕ್ರಿಯೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಜಾಸ್ತಿ ಜನ ಅಲ್ಲಿಗೆ ಬಂದು ಸ್ವಲ್ಪ ಹೆಚ್ಚು ಪ್ರವಾಸಿಗರು ಬಂದ್ರೆ ಇನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಜಿಲ್ಲೆ ಇನ್ನೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಹೌದು ಸರ್, ವಿಸಿ ನಾಲೆಯಿಂದ ತುಂಬಾ ಹಲವಾರು ಆಕ್ಸಿಡೆಂಟ್ಸ್ ಗಳು ಅಪಘಾತಗಳಾಗ್ತಾನೆ ಇದೆ ಸರ್. ಇದ್ರ ಕುರಿತು ನಿಮ್ಮ ಕ್ರಮಗಳೇನು ಸರ್ ಜಿಲ್ಲಾಧಿಕಾರಿಯಾಗಿ? ಕಳೆದ ಸುಮಾರು 1.5-2 ವರ್ಷಗಳಲ್ಲಿ ಸುಮಾರು 13 ಜನ ಈ ವಿಸಿ ನಾಲೆಗೆ ಬಿದ್ದು ಮೃತಪಟ್ಟಿರ್ತಾರೆ. ನಾನು ನೋಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲವೂ ಕೂಡ ಅತಿ ವೇಗನೆ ಆಕ್ಸಿಡೆಂಟ್ ಆಗಿದೆ. ವಿಸಿ ನಾಲೆ ಮೇಲೆ ರಸ್ತೆ ಇದೆ ಅಂದಾಗ ಸಾಮಾನ್ಯವಾಗಿ ನಿಧಾನವಾಗಿ ಹೋದ್ರೆ ಯಾವ್ದು ಆಕ್ಸಿಡೆಂಟ್ ಆಗಲ್ಲ. ಯಾವಾಗ ಅತಿ ವೇಗದ ಚಲನೆ ಇರುತ್ತೆ ಆ ಅತಿ ವೇಗದ ಚಾಲನೆಯಿಂದ ವಿಸಿ ನಾಲೆಗೆ ಬಿದ್ದು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ನಾವು ಅದು ಏನು ಸಮಸ್ಯೆಗಳು ಆಗ್ತಾ ಇತ್ತು ಅದನ್ನೆಲ್ಲ ಕಂಡು ನಾನು ತಾಂತ್ರಿಕವಾಗಿ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ರಚನೆ ಮಾಡಿ, ಎಕ್ಸ್ಪರ್ಟ್ ಕಮಿಟಿಯವರು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 511 ಕಿಲೋಮೀಟರ್ ವಿಸಿ ನಾಲೆ ಇದೆ. 511 ಕಿಲೋಮೀಟರ್ ವಿಸಿ ನಾಲೆಯನ್ನು ಕೂಡ ಎಲ್ಲಾ ಕಡೆ ಎಲ್ಲೆಲ್ಲಿ ನಮ್ದು ಬ್ಲಾಕ್ ಸ್ಪಾಟ್ಸ್ ಅಂತ ಕರಿತೀವಿ, ಅಂದ್ರೆ ಎಲ್ಲಿ ಆಕ್ಸಿಡೆಂಟ್ ಗೆ ನೋನ್ ಇದೆ ಅಂತ ಪ್ಲೇಸಸ್ ವಿಸಿಟ್ ಮಾಡಿ ಈಗಾಗಲೇ ಅವರು ಒಂದು ಟೀಮ್ ಎಲ್ಲ ವಿಸಿಟ್ ಮಾಡಿಕೊಂಡು ನಮ್ಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಸರಿಸುಮಾರು ಈಗಾಗಲೇ ನಮಗೆ ಸುಮಾರು ಮೊದಲ ಹಂತದಲ್ಲಿ ಒಂದು 25 ಕೋಟಿನಲ್ಲಿ ಕೆಲವು ಕಡೆ ಕ್ರಾಶ್ ಬ್ಯಾರಿಯರ್ ಹಾಕ್ಬೇಕಾಗಿದೆ. ತಿರುವುಗಳಲ್ಲಿ ಬಹಳ ಮುಖ್ಯವಾಗಿ ಕಂಟ್ರೋಲ್ ತಪ್ಪುವಂಥದ್ದು ಯಾವ್ದಾದ್ರು ಬ್ಯಾರಿಕೇಡ್ ಇಲ್ಲ ಅಂತ ಹೇಳಿದ್ರೆ ಕ್ರಾಶ್ ಬ್ಯಾರಿಯರ್ಸ್ ಹಾಕ್ಲಿಕ್ಕೆ ನಾವು ಪ್ರಸ್ತಾವ ರೆಡಿ ಮಾಡಿದ್ದೀವಿ. ಈಗ ಸರಿಸುಮಾರು ಮೊನ್ನೆ ನಮ್ಮ ಹುಲಿಕಲ್ ಮಂಡ್ಯ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು, ಅಲ್ಲಿ ಕೂಡ ಈ ವರ್ಕ್ ಸ್ಟಾರ್ಟ್ ಮಾಡಿಸಿದ್ದೇವೆ. ಎಲ್ಲೆಲ್ಲಿ ಕ್ರಾಶ್ ಬ್ಯಾರಿಯರ್ ಅವಶ್ಯಕತೆ ಇದೆ ಅಲ್ಲಿ ಹಾಕ್ಸ್ತಾ ಇದೀವಿ. ಮತ್ತೆ ಸೈನ್ ಬೋರ್ಡ್ಗಳು, ಎಲ್ಲಿ ಕೆಲವು ಕಡೆ ರೋಡ್ ಅಂಶಗಳು ಬೇಕಾಗ್ತದೆ, ಸೊ ಅಂತವು ಕೂಡ ಮಾಡ್ಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ದೀವಿ. ಸರ್, ಹೌ ಡು ಯು ಮ್ಯಾನೇಜ್ ಸ್ಟ್ರೆಸ್? ಲೈಕ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ವರ್ಕ್ ಲೈಫ್ ಸ್ಟ್ರೆಸ್? ಲೈಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಒಂದು ಇವತ್ತಿನ ಸಮಾಜದಲ್ಲಿ ಒತ್ತಡ ಇಲ್ಲದೆ ಇರುವಂತ ವ್ಯಕ್ತಿಗಳು ಯಾರು ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದಂತ ಒತ್ತಡ ಇರುತ್ತೆ. ಮನೆಯಲ್ಲಿ ಇರೋರ್ಗೂ ಒತ್ತಡ ಇರುತ್ತೆ, ಮನೆಯ ಹೊರಗಡೆ ಇರೋರ್ಗೂ ಒತ್ತಡ ಇರುತ್ತೆ. ಕೆಲಸ ಇರೋರ್ಗೂ ಒಂದ್ ರೀತಿ ಒತ್ತಡ ಆದ್ರೆ ಕೆಲಸ ಇಲ್ಲದೆ ಇರೋ ಇನ್ನೊಂದ್ ರೀತಿ ಒತ್ತಡ. ಕೆಲಸ ಬೇಕು ಅನ್ನೋದೇ ಒಂದು ಒತ್ತಡ, ಅವರಿಗೆ ಕೆಲಸ ತಗೋಬೇಕು ದುಡಿಬೇಕು ಅನ್ನೋದೇ ಒಂದು ಒತ್ತಡ. ಹಾಗಾಗಿ ಒತ್ತಡ ಅಂತ ನಾವು ಭಾವಿಸ್ಕೊಳ್ಳೋದ್ಕಿಂತ ಆ ಒತ್ತಡವನ್ನ ನಾವು ಸಂತೋಷವಾಗಿ ನಿಭಾಯಿಸ್ಬೇಕು. ಆ ಒತ್ತಡವನ್ನ ಯಾವ ರೀತಿ ನಿಭಾಯಿಸ್ತೀನಿ ಅಂದ್ರೆ ಬಹಳ ಮುಖ್ಯ. ಹಾಗಾಗಿ ಆ ಒತ್ತಡ ನಿಭಾಯಿಸ್ಬೇಕಂದ್ರೆ ನಾನು ಕಲ್ತ್ಕೊಂಡಿರೋದು ಒಂದು ಸಹನೆ, ಇನ್ನೊಂದು ತಾಳ್ಮೆ. ಇವೆರಡೂ ಕೂಡ ಬಹಳ ಮುಖ್ಯ. ಮತ್ತೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ, ನಾವು ನಮ್ಮಲ್ಲಿರುವಂತ ಏನು ವ್ಯಾಲ್ಯೂಸ್ ಅಂತ ಕರಿತೇವೆ, ಎಥಿಕ್ಸ್ ಅಂತ ಏನ್ ಕರಿತೇವೆ, ಅವು ನಮ್ಮನ್ನ ಯಾವ ರೀತಿ ಮೈಗೂಡಿಸ್ಕೊಂಡಿದೆ ಅನ್ನೋದು ಮುಖ್ಯ. ನಮ್ದೇ ಆದಂತ ಸಹನೆ, ತಾಳ್ಮೆ, ಒಂದು ಒಳ್ಳೆಯತನ, ಒಳ್ಳೆಯ ನಡೆ ನುಡಿ ಇವೆಲ್ಲವೂ ಕೂಡ ಇದ್ರೆ, ನಮ್ದೇ ಆಗಿರುವಂತ ಕೆಲವು ಎಥಿಕ್ಸ್ ವ್ಯಾಲ್ಯೂಸ್ ನಮ್ಮಲ್ಲಿದ್ರೆ ಅವೆಲ್ಲವೂ ನಿಭಾಯಿಸುವಂತ ಶಕ್ತಿ ಬರುತ್ತೆ. ಅದು ಒಂದು. ಎರಡನೇದಾಗಿ ಬಹಳಷ್ಟು ನನಗೆ ಬಹಳಷ್ಟು ಇವೆಲ್ಲ ನಿವಾರಣೆ ಮಾಡೋ ಅಂಥದ್ದು, ಒತ್ತಡವನ್ನ ಸಹಿಸ್ಕೊಳ್ಳೋ ಅಂಥದ್ದು, ಒತ್ತಡವನ್ನ ನಿಭಾಯಿಸೋದು ಹೇಗೆ ಅಂತಂದ್ರೆ ಓದುವಂತ ಹವ್ಯಾಸ. ಆದಷ್ಟು ಕೂಡ ಯಾವತ್ತೂ ಕೂಡ ಏನೇ ಇದ್ರೆ ಕೂಡ ಏನಾದ್ರು ಒಂದ್ ಸ್ವಲ್ಪ ಓದ್ಬೇಕು, ಅದನ್ನ ನೋಟ್ ಮಾಡಿ ಇಟ್ಕೋಬೇಕು ಅನ್ನುವಂಥದ್ದು, ಓದುವ ಹವ್ಯಾಸ ಇದ್ರೆ ಸಾಕಷ್ಟು ನಮಗೆ ಒತ್ತಡವನ್ನ ನಿಭಾಯಿಸುವ ಶಕ್ತಿ. ಆದಷ್ಟು ಬಹಳ ಮುಖ್ಯವಾಗಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಮ್ದೇ ಆದಂತ ದಿನಚರಿಗಳನ್ನು ಪ್ರಾರಂಭಿಸ್ಕೊಳ್ತೇನೆ. ಪ್ರತಿದಿನ ಯೋಗ ಮಾಡ್ತೇನೆ, ಕೆಲವು ವಾಕ್ ಮಾಡ್ತೇನೆ,
ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಇವೆಲ್ಲ ಮಾಡ್ತಾ ಇದ್ದಾಗ ನಮ್ಗೆ ಆಟೋಮೆಟಿಕ್ ಆಗಿ ಅವೆಲ್ಲವನ್ನೂ ಕೂಡ ಒತ್ತಡವನ್ನ ನಿಭಾಯಿಸುವಂತ ಶಕ್ತಿನೂ ಕೂಡ ಬರ್ತದೆ. ಸರ್, ನೀವು ಇಲ್ಲಿ ತನಕ ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಮಂಡ್ಯ ಜಿಲ್ಲೆಗೆ ಲೈಕ್ ತುಂಬಾ ಇಂಪ್ಯಾಕ್ಟ್ ಆಗಿರೋಂತ ಕೆಲಸಗಳೇನು ಸರ್? ಅಂದ್ರೆ ಒಳ್ಳೆ ಕೆಲಸ ಆಗಿದೆ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ, ಈಗ ಸಿಇಒ ಜಿಲ್ಲಾ ಪಂಚಾಯತ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಸ್ವಯಂ ಪ್ರೇರಿತವಾಗಿ ಇಚ್ಛೆ ಪಟ್ಟಂತ ಕೆಲವು ಕೆಲಸ ಕಾರ್ಯಗಳು ನನಗೆ ಬಹಳ ಇಷ್ಟ ಆಯ್ತು. ಪುಸ್ತಕ ಗೂಡು ಮಾಡಿದೆ, ಬಸ್ ಸ್ಟ್ಯಾಂಡ್ಗಳಲ್ಲಿ ಪುಸ್ತಕ ಗೂಡುಗಳು ಮಾಡುವಂಥದ್ದು. ಇನ್ನೊಂದು ಪುಸ್ತಕ ಗಾಡಿ ಅಂತ ಮಾಡಿದ್ವಿ ನಾವು. ಹಾಸ್ಪಿಟ್ಲ್ಗಳಲ್ಲಿ ಈಗ ಲಾಂಗ್ ಟರ್ಮ್ ನಲ್ಲಿ ಯಾರು ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಅಡ್ಮಿಟ್ ಆಗ್ತಾರೆ, 15 ದಿನ 20 ದಿನ 1 ತಿಂಗಳು ಹಾಸ್ಪಿಟ್ಲೈಸ್ ಆಗಂತವ್ರು ಬೆಡ್ ಮೇಲೆ ಮಲಗಿರ್ತಾರೆ, ಎಮೋಷನಲಿ ವೀಕ್ ಆಗಿರ್ತಾರೆ. ಸೊ ಅಂತವ್ರಿಗೆ ಬರೀ ಊಟ ಕೊಡೋದು, ಡಾಕ್ಟರ್ ಮಾತ್ರೆ ಕೊಡೋದು ಅದೇ ಆಗ್ಬಾರ್ದು ಅಂತ ಹೇಳಿ ಪುಸ್ತಕ ಗಾಡಿ ಅಂತ ಒಂದು ಮಾಡಿ ನಮ್ಮ ಎಲ್ಲ ಹಾಸ್ಪಿಟಲ್ನಲ್ಲಿ ಆ ಪುಸ್ತಕ ಗಾಡಿನಲ್ಲಿ ಪುಸ್ತಕ ಇಟ್ಕೊಂಡು ಹೋಗಿ ಅವ್ರಿಗೆ ಯಾವ್ದು ಬೇಕು ಪುಸ್ತಕ ತಗೊಂಡು ಕೊಟ್ಟು ಓದಿ ವಾಪಸ್ ಕೊಡಂಗೆ ಪುಸ್ತಕ ಗಾಡಿ. ಅದಾದ್ಮೇಲೆ ನಾವು ಬಹಳಷ್ಟು ಮುಖ್ಯವಾಗಿ ನಾವು ಮಾಡಿದ ಹಂತದಲ್ಲಿ ಒಂದು ಪ್ರಗತಿ ಅಂತ ಮಾಡಿದ್ವಿ. ಯಾರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು PU ನಲ್ಲಿ ಓದ್ತಾ ಇರ್ತಾರೆ, ಓದ್ತಾ ಇರ್ತಾರೆ, ಆ ಮಕ್ಕಳು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಬಡವರಾಗಿರ್ತಕ್ಕಂಥವ್ರು ಉಚಿತವಾಗಿ ಕೋಚಿಂಗ್ ಕೊಡೋದು ಪ್ರಗತಿ ಅಂತಲೂ ಕೂಡ ನಾವು ಮಾಡಿದ್ವಿ. ಅದಾದ್ಮೇಲೆ ಗ್ರಂಥ ಮಿತ್ರ ಅಂತ ಒಂದು ಸ್ಕೀಮ್ ಮಾಡಿದ್ವಿ. ಗ್ರಂಥ ಮಿತ್ರ ಅಂತ ಹೇಳಿದ್ರೆ ನನ್ಗೆ ಬಹಳಷ್ಟು ಇಷ್ಟವಾಗಿರೋಂಥದ್ದು ಮಾಡಿದ್ವಿ. ಏನಂತ ಹೇಳಿದ್ರೆ, ಈ ಹಳ್ಳಿ ಕಡೆ ನಮ್ಮ ಲೈಬ್ರರಿ ಏನಿರುತ್ತೆ, ಆ ಲೈಬ್ರರಿ ಸಹಜವಾಗಿ ಸಂಡೇ ಓಪನ್ ಇರುತ್ತೆ. ಆ ಸಂಡೇನಲ್ಲಿ ಮಕ್ಕಳು ಕೂಡ ಮನೇಲಿ ಇರ್ತಾರೆ. ಆ ಎಲ್ಲಾ ಮಕ್ಕಳು ಕೂಡ ಲೈಬ್ರರಿಗೆ ಬರ್ಬೇಕು. ಆ ಊರಲ್ಲಿ ಯಾರಾದ್ರೂ ಓದಿರೋರು ಇದ್ರೆ, ಹೈಯರ್ ಎಜುಕೇಶನ್ ಮಾಡೋರು ಇದ್ರೆ, ಕೆಲವರು ಡಿಗ್ರಿ ಮಾಡಿರ್ತಾರೆ, MA ಮಾಡಿರ್ತಾರೆ, MSc ಮಾಡಿರ್ತಾರೆ, ಇಂಜಿನಿಯರಿಂಗ್ ಮಾಡಿರ್ತಾರೆ, ಅವ್ರು ಯಾರಾದ್ರೂ ಇದ್ರೆ ಅವತ್ತು ಬಂದು ಆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡೋದು, ನಾವ್ ಯಾವ ರೀತಿ ಸಾಧನೆ ಮಾಡಿದ್ವಿ, ಹೆಂಗ್ ಓದ್ಬೇಕು ಅನ್ನೋದು. ಅದಕ್ಕೆ ಗ್ರಂಥ ಮಿತ್ರ ಅಂತ ಹೇಳಿ ನಾವು ಅದನ್ನ ಮಾಡಿದ್ವಿ. ಅದಾದ್ಮೇಲೆ ಮನೋಸ್ಥೈರ್ಯ ಅಂತಲೂ ಕೂಡ ನಾವು ಮಾಡಿದ್ವಿ. ಅಂದ್ರೆ ಈ ಮಕ್ಕಳಲ್ಲಿ, ಇವತ್ತಿನ ಮಕ್ಕಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ಹೆಚ್ಚಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ಧಾರಣ ಶಕ್ತಿ, ತಡೆದುಕೊಳ್ಳುವಂತ ಶಕ್ತಿ ಅವರಿಗೆ ಕಡಿಮೆ ಇರುತ್ತೆ. ಅದನ್ನ ಹೆಂಗೆ ಮಾಡ್ಬೇಕಂತ ಹೇಳಿ ಸೈಕ್ಯಾಟ್ರಿಸ್ಟ್ ಹತ್ರ ಅವರಿಗೆ ಟ್ರೈನಿಂಗ್ ಕೊಡೋದು ಕೂಡ ನಾವು ಮಾಡಿದ್ವಿ. ಈ ತರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಮಂಡ್ಯ ಜಿಲ್ಲೆಗೆ ಬಂದಾದ ನಂತರ ನಾನು ಆಗ ಹೇಳಿದಂಗೆ ಹೃದಯ ವೈಶಾಲ್ಯ ಕಾರ್ಯಕ್ರಮ ಇಲ್ಲಿ ಅನುಷ್ಠಾನ ಮಾಡಿದ್ವಿ. ಅದು ಬಹಳ ನನಗೆ ಅಚ್ಚುಮೆಚ್ಚುಗಾಗಿರುತ್ತೆ. ಮತ್ತೆ ಎರಡನೇ ಆರೋಗ್ಯಧಾಮ ಅಂತೇಳಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿಸಿ ನಾವು ಏನು ಮಿಮ್ಸ್ ಆಸ್ಪತ್ರೆಗೆ ಬರ್ತಕ್ಕಂಥ ಕೇರ್ ಟೇಕರ್ಸ್ ಅವರು ಅಲ್ಲಿ ಮಲಗಲಿಕ್ಕೆ ವ್ಯವಸ್ಥೆಗಳನ್ನ ಮಾಡಿದೀವಿ. ನಮ್ಮ ಕಂದಾಯ ನ್ಯಾಯಾಲಯಗಳಲ್ಲಿ ಸುಮಾರು 16,000ಕ್ಕೂ ಹೆಚ್ಚು ಪ್ರಕರಣಗಳನ್ನ ನಾವು 1.5 ವರ್ಷದಲ್ಲಿ ಇತ್ಯರ್ಥ ಮಾಡಿದ್ದೀವಿ. ಸುಮಾರು 65,000 ಭೌತಿಕಾತಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದಾದ್ಮೇಲೆ ಪೋಡಿ ಆಂದೋಲನವನ್ನ ಮಾಡ್ತಾ ಇದ್ದೇವೆ, RTC ತಿದ್ದುಪಡಿಗಳನ್ನ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಎಲ್ಲ ಅಧಿಕಾರಿಗಳು ಕೂಡ ಒಳ್ಳೆ ಸ್ಪಂದನೆಗಳನ್ನ ಮಾಡ್ತಾ ಇದ್ದಾರೆ. ಸರ್, ನೀವು ಇವಾಗ ಮಂಡ್ಯ ಜಿಲ್ಲೆಯಲ್ಲಿದ್ದೀರಾ ಸರ್, ನಿಮ್ ಮೂಲತಃ ಹಾಸನ್ ಜಿಲ್ಲೆ. ಹಾಸನ್ ಜಿಲ್ಲೆಗೆ ನಿಮ್ಗೆ ಏನಾದ್ರು ಪೋಸ್ಟಿಂಗ್ ಆದ್ರೆ ಆಸ್ IAS ಆಫೀಸರ್ ನೀವು ಫಸ್ಟ್ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಏನಾದ್ರು ಇದೆಯಾ? ಇದು ಹಾಸನಲ್ಲಿ ಮಾಡ್ಬೇಕು. ನಾವು ನಾನು ಯಾವುದೇ ಜಿಲ್ಲೆಗೆ ಹೋಗ್ಬೇಕಾದ್ರೆ ಇಷ್ಟಪಟ್ಟು ನಾ ಇಂಥ ಜಿಲ್ಲೆಗೆ ಹೋಗ್ಬೇಕು ಅಂತ ಹೋಗುವಂತ ಅವಕಾಶಗಳೇ ನಮ್ಗಿಲ್ಲ. ಯಾಕೆಂದ್ರೆ ಸರ್ಕಾರ ಎಲ್ಲಿಗೆ ಹಾಕ್ತಾರೆ ನಾವು ಅಲ್ಲಿಗೆ ಹೋಗುವಂಥದ್ದು. ನಾನು ಅದ್ ನಿರೀಕ್ಷೆನೂ ಮಾಡಿಲ್ಲ. ಒಂದ್ ವೇಳೆ ಏನಾದ್ರು ಅಲ್ಲಿ ಪೋಸ್ಟಿಂಗ್ ಆಗಿ ಕೊಟ್ಟರು ಕೂಡ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೀವಿ ಅದು ಕೂಡ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗೋದು. ಯಾಕೆಂದ್ರೆ ನಾವು ಒಂದು ಅವಕಾಶ ಸಿಕ್ಕಾಗ ಅದು ಒಳ್ಳೆ ಸದುಪಯೋಗ ಪಡಿಸ್ಕೊಂಡು 4-6 ಜನಕ್ಕೆ ಅನುಕೂಲ ಮಾಡ್ಕೊಡೋದಿಲ್ಲ, ಅದು ಬಹಳಷ್ಟು ಮುಖ್ಯ. ಹಾಗಾಗಿ ಇಂಥ ಒಂದು ಪುಣ್ಯ ನಮ್ಗೊಂದು ಈ ಚೇರಲ್ಲಿ ಸಿಕ್ಕಿದೀವಿ, ಚೇರಲ್ಲಿ ಕೂತಿದೀವಿ ಅಂದ್ರೆ ಅದು ಭಗವಂತನ ಕೃಪೆ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ. ಅದಕ್ಕೊಂದು ನ್ಯಾಯ ದೊರಕಿಸ್ಕೊಡೋದೇ ಒಂದು ದೊಡ್ಡದು. ಸರ್, ಇದ್ರ ಮಧ್ಯ ಇಷ್ಟು ಲೈಕ್ ಡೆಪ್ಯೂಟಿ ಕಮಿಷನರ್ ಅಂದ್ರೆ ಚಿಕ್ಕ ಕೆಲಸ ಅಂತೂ ಅಲ್ವೇ ಅಲ್ಲ ಸರ್. ಇಷ್ಟು ಸ್ಟ್ರೆಸ್ ಮಧ್ಯ, ಇದೆಲ್ಲ ಟೆನ್ಷನ್ಸ್, ಸ್ಟ್ರೆಸ್ ಎಲ್ಲ ಮಧ್ಯ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಹೆಂಗೆ ಇದ್ ಮಾಡ್ಕೊಂತೀರಾ ಸರ್ ನೀವು? ಒಂದು ಎರಡು ಮುಖ್ಯ. ಪರ್ಸನಲ್ ಲೈಫು ಮುಖ್ಯ, ಫ್ಯಾಮಿಲಿ ಲೈಫು ಮುಖ್ಯ, ಪ್ರೊಫೆಷನಲ್ ಲೈಫು ಮುಖ್ಯ, ಸೋಷಿಯಲ್ ಲೈಫು ಮುಖ್ಯ. ಹಾಗಾಗಿ ಎಲ್ರಿಗೂ ಕೂಡ ವಿವಿಧ ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಎಲ್ಲವೂ ಕೂಡ ನಿಭಾಯಿಸ್ಬೇಕು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ನಾವು ಅದನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇರ್ಬೇಕಾಗುತ್ತೆ. ಹಾಗಾಗಿ ನಾವು ಕೆಲಸದಲ್ಲಿ ಎಷ್ಟೇ ಸಕ್ಸಸ್, ಆ ಕೆಲಸ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಅಧಿಕಾರಿ ಅಂತ ಅನ್ಸ್ಕೋಬಹುದು, ಜಾಸ್ತಿ ಸಕ್ಸಸ್ ಅಲ್ಲಿ ಸಿಗ್ಬೋದು, ಅದ್ರ ಜೊತೆ ಫ್ಯಾಮಿಲಿನೂ ಕೂಡ ಬಹಳಷ್ಟು ಮುಖ್ಯ. ಹಾಗಾಗಿ ಒಂದ್ ಕಡೆ ಒಂದ್ ಮಾತಿದೆ, ಸಕ್ಸಸ್ ಇನ್ ದಿ ಪ್ರೊಫೆಷನಲ್ ಲೈಫ್ ಕೆನಾಟ್ ಬಿ ಕಾಂಪನ್ಸೇಟೆಡ್ ದ ಫೇಲ್ಯೂರ್ ಅಟ್ ಹೋಮ್ ಅಂತ. ಅಂದ್ರೆ ನಮ್ಮ ಮನೆಯೊಳಗಿನ ಸೋಲು ಹೊರ ಜಗತ್ತಿನ ಜಯವನ್ನ ಕಂಪನ್ಸೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಎರಡೂ ಮುಖ್ಯ.
ಸೊ ಆ ದೃಷ್ಟಿಯಿಂದ ನಮಗೆ ಹೇಳ್ಬೇಕನ್ನ ಹೇಳಿದ್ನಲ್ಲ, ತಂದೆ ತಾಯಿಗಳು ನಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ಒಳ್ಳೆ ನಡೆ ನುಡಿ ಕಲಿಸಿದ್ದಾರೆ. ಹಾಗಾಗಿ ಅದರ ಪರಿಧಿನಲ್ಲಿ ಒಂದು ಮೌಲ್ಯಾಧಾತ್ಮಕವಾದಂತ ಒಂದು ಜೀವನವನ್ನು ನಡೆಸಬೇಕಾದ್ರೆ ನಮ್ದೇ ಆದಂತ ಕೆಲವು ಸೆಟ್ಗಳನ್ನ ಹಾಕೊಂಡು ಅದ್ರ ಜೊತೆ ಆ ರೀತಿ ಕೆಲಸವನ್ನು ಮಾಡ್ಬೇಕಾಗುತ್ತೆ. ಸ್ನೇಹಿತರಿಗೂ ಇಂಪಾರ್ಟೆನ್ಸ್ ಕೊಡ್ಬೇಕು, ತಂದೆ ತಾಯಿಗಳಿಗೂ ಕೊಡ್ಬೇಕು, ಮನೆಗೂ ಕೊಡ್ಬೇಕು, ಮಕ್ಕಳಿಗೂ ಕೊಡ್ಬೇಕು, ಎಲ್ಲದೂ ಮಾಡ್ಬೇಕಾಗುತ್ತೆ. ಆ ರೀತಿ ಮಾಡ್ತೀವಿ. ಸರ್, ಇವಾಗ ನೆಕ್ಸ್ಟ್ ಯುವ ಪೀಳಿಗೆಗೆ, ಮುಂದಿನ ಜನರೇಷನ್ ಅಲ್ಲಿ ಬರ್ತಾ ಇರೋ IAS ಆಫೀಸರ್ಗೆ, UPSC ಆಸ್ಪಿರೆಂಟ್ಸ್ ಗಳಿಗೆ ನಿಮ್ಮ ಒಂದು ಕಿವಿ ಮಾತು ಅಂತ ಅಂದ್ರೆ ಏನ್ ಹೇಳ್ತೀರಾ ಸರ್? ಒಂದು, ನಾನು ಆಗ್ಲೇ ಹೇಳ್ದಂಗೆ, ಒಂದು ನನ್ನ ವೈಯಕ್ತಿಕವಾಗಿ ಎಲ್ಲ ಕಡೆ ಹೋದ್ರೆ ಹೇಳ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಈ ಬದುಕು ಅನ್ನುವಂಥದ್ದು ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಸೊ ಹ್ಯೂಮನ್ ಲೈಫ್ ಈಸ್ ವೆರಿ ಪ್ರೀಸಿಯಸ್ ಲೈಫ್. ಯಾಕೆಂದ್ರೆ ನಾವ್ ಯಾರು ಕೂಡ ದೇವ್ರ ಹತ್ರ ಹೋಗಿ ಅರ್ಜಿ ಸಲ್ಲಿಸಿ ನಾನು ಮನುಷ್ಯನಾಗಿ ಹುಟ್ಟಬೇಕು, ಮಾನವನಾಗಿ ಹುಟ್ಟಬೇಕಂತ ಅಪ್ಲಿಕೇಶನ್ ಹಾಕಿ ನಾವು ರಿಕ್ವೆಸ್ಟ್ ಮಾಡಿ ಹುಟ್ಟಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಗಾಡ್ ಚಾಯ್ಸ್, ಇಟ್ ಈಸ್ ಹಿಸ್ ಚಾಯ್ಸ್. ಸೊ ವಿ ಹ್ಯಾವ್ ನಾಟ್ ಮೇಡ್ ಎನಿ ಅಪ್ಲಿಕೇಶನ್ಸ್ ವಿತ್ ಗಾಡ್. ಒಂದು ಇಂದ ಅಮೂಲ್ಯವಾದಂತ ಬದುಕು ಕೊಟ್ಟಾಗ ನಾವು ಈ ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆ ಆಗ್ಬೇಕು. ಅದು ಬಹಳ ಮುಖ್ಯ. ನೀವು ಎಷ್ಟೇ ಓದ್ಬೋದು, ಎಷ್ಟೇ ಅಂಕ ಗಳಿಸ್ಬೋದು, ರ್ಯಾಂಕ್ ವಿಜೇತ ಅನ್ನಿಸ್ಕೋಬಹುದು, ರ್ಯಾಂಕ್ ವಿಜೇತೆ ಅನ್ನಿಸ್ಕೋಬಹುದು, ಆದ್ರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಪ್ರಜೆ ಆಗ್ಲಿಲ್ಲ, ಒಳ್ಳೆಯ ವ್ಯಕ್ತಿ ಆಗ್ಲಿಲ್ಲ, ತಂದೆ ತಾಯಿಗೆ ಒಳ್ಳೆಯ ಮಗ ಆಗ್ಲಿಲ್ಲ, ತಂದೆ ತಾಯಿಗೆ ಒಳ್ಳೆಯ ಮಗಳಾಗ್ಲಿಲ್ಲ ಅಂದ್ರೆ ಅದೆಲ್ಲವೂ ಕೂಡ ಬಹಳಷ್ಟು ವೇಸ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಹೇಳಿಕ್ ಇಚ್ಛೆ ಪಡೋದು, ಫಸ್ಟ್ ನಮ್ಗೆ ಜೀವನದಲ್ಲಿ ಒಂದು ಗುರಿ ಇರಬೇಕು, ಗುರಿಗೆ ತಕ್ಕ ಪ್ರಯತ್ನ ಇರಬೇಕು, ಅದಾದ್ಮೇಲೆ ಒಳ್ಳೆ ದಾರಿ ಇರಬೇಕು. ಬಹಳಷ್ಟು ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ. ನಮ್ಮ ಸಂಸ್ಕಾರನೇ ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂಥದ್ದು. ಹಾಗಾಗಿ ನಾವು ನಮ್ಮಲ್ಲಿರುವಂತ ನಡೆನುಡಿಗಳಿಂದ ನಮ್ಮ ಬದುಕನ್ನ ಕಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಬದುಕು ನಮ್ಗೆ ಕೊಟ್ಟಿರುವಂಥದ್ದು. ನಾವು ಬದುಕನ್ನ ನಿರ್ಮಾಣನಾದ್ರೂ ಮಾಡ್ಕೋಬಹುದು, ನಿರ್ನಾಮನಾದ್ರೂ ಮಾಡ್ಕೋಬಹುದು. ಎರಡೂ ಕೂಡ ದೇವ್ರು ನಮ್ಮ ಕೈಯಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ನಾನು ಅಷ್ಟು ಹೇಳ್ಬೇಕಂದ್ರೆ ಇದು ನಮ್ಮ ಆಯ್ಕೆ ಅಲ್ಲ. ಮನುಷ್ಯ ಬದುಕ್ತಾ ಇದೀವಿ ಅಂತ ಹೇಳಿ ನಮ್ಮ ಆಯ್ಕೆ ಅಲ್ಲ, ದೇವ್ರು ಕೊಟ್ಟಿರುವಂತ ಒಂದು ವರ. ಅದನ್ನ ಒಳ್ಳೆ ಸದುಪಯೋಗವನ್ನ ಪಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾನು ಯಾರ ಮನೇಲಿ ಹುಟ್ಟಬೇಕು ಅನ್ನುವಂತ ಆಯ್ಕೆ ನಂದಲ್ಲ, ನನ್ನ ತಂದೆ ತಾಯಿಗಳು ಯಾರಾಗಿರ್ಬೇಕು ಅನ್ನುವಂಥದ್ದು ಆಯ್ಕೆ ನಂದಲ್ಲ, ನನ್ನ ಅಕ್ಕ ತಂಗಿ ಯಾರಾಗಿರ್ಬೇಕು ಅಂತ ಆಯ್ಕೆ ನಂದಲ್ಲ, ನನ್ನ ಅಣ್ಣ ತಮ್ಮ ಯಾರಾಗಿರ್ಬೇಕು ಅಂದ್ರೆ ಆಯ್ಕೆ ನಂದಲ್ಲ. ಹಾಗಾಗಿ ನಾನು ಯಾರ ಮನೇಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಯಾವ ಜಗತ್ತಿನಲ್ಲಿ ಹುಟ್ಟಬೇಕು, ಯಾವ ಊರಲ್ಲಿ ಹುಟ್ಟಬೇಕು ಅನ್ನುವಂತ ಆಯ್ಕೆಗಳು ಯಾವೂ ನನ್ನವಲ್ಲ. ಎಲ್ಲ ಆಯ್ಕೆಗಳು ದೇವರ. ಆದ್ರೆ ಕೆಲವು ಆಯ್ಕೆಗಳನ್ನ ದೇವ್ರು ನಮ್ಗೆ ಕೊಟ್ಟಿರ್ತಾರೆ. ಏನು, ನೀವೇನಾಗ್ಬೇಕು, ಒಳ್ಳೆಯವನಾಗ್ಬೇಕಾ, ಕೆಟ್ಟವನಾಗ್ಬೇಕಾ, ಈ ಆಯ್ಕೆ ನನ್ಗೆ ಕೊಟ್ಟಿರೋದು. ಈ ಆಯ್ಕೆನ ಸರಿಯಾಗಿ ಬಳಸ್ಕೋಬೇಕು. ಒಳ್ಳೆ ಚೆನ್ನಾಗಿ ಓದ್ಬೇಕು, ಒಳ್ಳೆ ಗುರಿ ಹಾಕೋಬೇಕು, ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆ ಆಗ್ಬೇಕು, ಒಬ್ಬ ಆದರ್ಶ ಪ್ರಜೆ ಆಗ್ಬೇಕು. ಅದಕ್ಕೆ ನಾವು ಹೆಚ್ಚು ಒತ್ತನ್ನ ಕೊಡ್ಬೇಕು ಅಂತ ನಾನು ಹೇಳಿಕ್ಕೆ ಇಚ್ಛೆ. ಸರ್, ಬಿಡುವಿಲ್ಲದ ಟೈಮ್ ಅಲ್ಲಿ ನಮ್ಗೆ ಟೈಮ್ ಮಾಡ್ಕೊಂಡು ಸಂದರ್ಶನ ಕೊಟ್ಟಿದ್ದಕ್ಕೆ ಮಹಾನ್ ತಂಡದಿಂದ ತುಂಬು ಧನ್ಯವಾದಗಳು ಸರ್. ಇಟ್ ವಾಸ್ ವೆರಿ ಪ್ರೀಶಿಯಸ್ ಟೈಮ್ ಫಾರ್ ಹಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ನೋಡಿದ್ರಲ್ಲ ಮಹಾನ್ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಸಂದರ್ಶನದಲ್ಲಿದ್ದು ಡಾಕ್ಟರ್ ಕುಮಾರ್ IAS ಅವರು. ಈ ಸಂದರ್ಶನದಿಂದ ನಿಮಗೆ ತುಂಬಾ ಒಳ್ಳೆ ನಾಲೆಜ್ ಸಿಗುತ್ತೆ ಅಂತ ನಾನು ಭಾವಿಸ್ತಾ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು. ಲಾಸ್ಟ್ ಕ್ಲಿಪ್ಪಿಂಗ್ ಎಂತದು, ಲಾಸ್ಟ್ ಏನ್ ಹೇಳುದು? ನೋಡಿದ್ರಲ್ಲ ವೀಕ್ಷಕರೇ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮೊಟ್ಟಿಗೆ ಸಂದರ್ಶನದಲ್ಲಿದ್ದು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ IAS ಅವರು. ಥ್ಯಾಂಕ್ ಯು ಸರ್, ನಮ್ಮೊಟ್ಟಿಗೆ ಇಷ್ಟೊತ್ತು ಸಂದರ್ಶನದಲ್ಲಿದ್ದಕ್ಕೆ. ಮಹಾನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.